ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಗರಿಗೆ ಹಿಂದೂಗಳೇ ಟಾರ್ಗೆಟ್, ಹಿಂದೂ ನಾಯಕರೇ ಟಾರ್ಗೆಟ್. ಯಾಕೆ ಅಂತ ಕೇಳ್ತೀರಾ? ಪುತ್ತೂರಿನ ಪುತ್ತಿಲ, ಅರುಣ್ ಕುಮಾರ್ ಪುತ್ತಿಲ ಅವರು, ಪುತ್ತೂರಿಗೆ ಪುತ್ತಿಲ, ಇದು ನೀವೆಲ್ಲ ಕೇಳಿರುವಂತಹ ಸ್ಲೋಗನ್ಸ್. ಅವರನ್ನ ಬಿಜೆಪಿಯಿಂದ ಟಿಕೆಟ್ ಕೊಡದೆ ಇರುವಾಗ ಅವರು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರೋ ಅಂತದ್ದೇ. ಆ ನಂತರ ಬಿಜೆಪಿ ಸೋತು ಸುಣ್ಣ ಆದ್ಮೇಲೆ ಇವರನ್ನ ಬಿಜೆಪಿ ಜೊತೆಗೆ, ಅಂದ್ರೆ ಪುತ್ತಿಲ ಪರಿವಾರವನ್ನ ಬಿಜೆಪಿಯ ಜೊತೆಗೆ ವಿಲೀನ ಮಾಡ್ಕೊಳ್ತಾ ಅವ್ರಿಗೊಂದಷ್ಟು ಆಶ್ವಾಸನೆಗಳನ್ನ ಕೊಡ್ತಾರೆ. ನಿಮ್ಗೆ ಏನು ಜಿಲ್ಲಾ ಮಟ್ಟದಲ್ಲಿ ಅಥವಾ ಏನು ತಾಲೂಕು ಮಟ್ಟದಲ್ಲಿ ನಿಮ್ಗೆ ಅವಕಾಶಗಳನ್ನ ಮಾಡಿಕೊಡ್ಲಾಗತ್ತೆ, ನಿಮ್ಗೆ ಸಂಘಟನೆಗೆ ಅವಕಾಶ ಮಾಡ್ಕೊಡಕ್ಕಾಗತ್ತೆ, ನೀವು ನಮಗ್ ಬೇಕು ಅಂತ ಹೇಳಿ ಪಕ್ಷದ ಒಳಗೆ ಬರಮಾಡ್ಕೊಂಡ ಇವರು ಮಾಡಿದ್ದೇನು ಅಂತ ಹೇಳಿದ್ರೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ. ಇವತ್ತಿನ ದಿನ ಪೇಪರ್ ಅಲ್ಲಿ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಏನಪ್ಪಾ ಅಂತ ಹೇಳಿದ್ರೆ, ಈ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡಿರುವಂತಹ ಏನು ತಾಲೂಕು ಲೆವೆಲ್ಲಿನ ಪದಾಧಿಕಾರಿಗಳನ್ನೆಲ್ಲ ಕಿತ್ತು ಆಚೆಗೆ ಹಾಕಿದ್ದಾರೆ, ಪುತ್ತಿಲ ಪರಿವಾರದವರನ್ನ ಕಡೆಗಣಿಸಿದ್ದಾರೆ. ಕಾರಣ ಇಷ್ಟೇ, ಪುತ್ತಿಲ ಪರಿವಾರ 29-30ನೇ ತಾರೀಕು ಇದೇ ತಿಂಗಳು ಸಾಮೂಹಿಕ ವಿವಾಹಗಳನ್ನ ಜರುಗಿಸ್ತಾ ಇದ್ದಾರೆ. ಜೊತೆಗೆ ಶ್ರೀನಿವಾಸ ಕಲ್ಯಾಣ ಅನ್ನುವಂತಹ ಒಂದು ಬೃಹತ್ ಹಿಂದೂಗಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ದೇವರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಸಹಿಸದ ಜನರನ್ನ ಇವರು ಸೇರಿಸ್ತಾರಲ್ಲ ಅಂತ ಹೇಳಿ ಅವರಿಗೆ ಘಾಸಿ ಮಾಡ್ಲಿಕ್ಕೋಸ್ಕರ, ಅವ್ರಿಗೆ ಡಿಸ್ಟರ್ಬ್ ಮಾಡಕ್ಕೋಸ್ಕರನೇ ಅವ್ರ ಬೆನ್ನಿಗೆ ಚೂರಿ ಹಾಕಿ ಅವರನ್ನು ಪಕ್ಷದಿಂದ ವಜಾಗೊಳಿಸಿದ್ದಾರೆ. ಸರಿ ಮೇಡಮ್, ನೀವು ಕಾಂಗ್ರೆಸ್ನವರು, ನಿಮಗೇನ್ ಇದ್ರಲ್ಲಿ ಕೆಲಸ ಅಂತ ಕೇಳ್ತೀರಾ? ನಾವು ಹೇಳ್ಬೇಕ್ರಿ, ನಾವು ಕಾನ್ಶಿಯಸ್ ಕೀಪರ್ಸ್. ಕಾಂಗ್ರೆಸ್, ಬಿಜೆಪಿ, JDS ಅಂತಲ್ಲ, ನಾವು ಕಾನ್ಶಿಯಸ್ ಕೀಪರ್ಸ್. ನಾವು ಹೇಳ್ಬೇಕು, ನಾವು ಅನ್ಯಾಯ ಎಲ್ಲೇ ನಡೀತಾ ಇದ್ರು ಧ್ವನಿ ಎತ್ತಬೇಕು. ನಾವು ಧ್ವನಿ ಎತ್ತಿದಾಗ ಮಾತ್ರನೇ ಇದು ಅನ್ಯಾಯ ಅಂತ ಗೊತ್ತಾಗುವಂಥದ್ದು. ಒಂದು ಬಿಜೆಪಿ ಯಾವಾಗ್ಲೂ ಅಧಿಕಾರಕ್ಕೆ ಬರುವಂಥದ್ದು, ನಾವು ಹಿಂದೂಗಳಿಗೋಸ್ಕರನೇ ನಾವು ಅಧಿಕಾರ ಮಾಡ್ತಾ ಇರುವಂತದ್ದು, ನಾವು ಹಿಂದೂ ರಾಷ್ಟ್ರನೇ ಮಾಡ್ಬಿಡ್ತೀವಿ. ನಿಮ್ ಜನ್ಮಕ್ಕೆ ಪುತ್ತೂರಲ್ಲಿ ಹಿಂದೂ ನಾಯಕರು ಹಿಂದೂಗೋಸ್ಕರನೇ ಬದುಕ್ತಾ ಇದೀವಿ, ದನಗಳನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿ 30-35 ವರ್ಷದಿಂದ ನಿಮ್ಮ ಪಕ್ಷಕ್ಕೆ ದನ ದುಡ್ದಿರೋ ಅಂತ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನೇ ನಿಮ್ಗೆ ಇಟ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಮತ್ ಯಾವ ಹಿಂದೂಗಳಿಗೆ ನೀವು ಒಳ್ಳೇದ್ ಮಾಡೋದು? ನಿಮ್ಗೆ ಯಾರಿಗೋ ಇಲ್ಲಿರೋ ಲೋಕಲ್ ಲೀಡರ್ಸ್ಗೆ ನೆಕ್ಸ್ಟ್ MLA ಟಿಕೆಟ್ ಬೇಕಾಗಿದೆ. ಅರುಣ್ ಕುಮಾರ್ ಪುತ್ತಿಲ ಅವ್ರಲ್ಲಿ ಇದ್ರೆ ಟಿಕೆಟ್ ನಿಮಗ್ ಸಿಗಲ್ಲ. ಯಾಕಂದ್ರೆ ಕಾರ್ಯಕರ್ತರೆಲ್ಲ ಅವ್ರ ಹಿಂದೆ ಪುತ್ತೂರಿಗೆ ಪುತ್ತಿಲ ಅಂತೇಳಿ ಗಿರ್ಕಿ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಸಹಿಸದೆ ನೀವು ಅವರನ್ನ ಪಕ್ಷದಿಂದ ವಾಪಸ್ಸು ಹೊರಗೆ ಹಾಕುವಂತಹ ಕೆಲಸ ಮಾಡಿದೀರ. ಯಾವುದೇ ಪಕ್ಷ ಆಗಿರ್ಬೋದು, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ನಡೆದ್ರೆ ಮಾತ್ರ ಅವ್ರಿಗೆ ಸಕ್ಸಸ್. ಇಲ್ಲ ಅಂತಂದ್ರೆ ಈಗ 3ನೇ ಪ್ಲೇಸ್ ಅಲ್ಲಿ ಇದ್ದೀರಾ. 3ನೇ ಪ್ಲೇಸ್ಗೆ SDPI ಬಂದು ನೀವು 4ನೇ ಪ್ಲೇಸ್ಗೆ ಹೋಗೋದಂತೂ ಫಿಕ್ಸು, ಬರ್ದಿಟ್ಕೊಂಬಿಡಿ, ಫಿಕ್ಸು. ನೆಕ್ಸ್ಟ್ ಏನಾದ್ರು ಪುತ್ತೂರಲ್ಲಿ SDPI ಏನಾದ್ರು ಹಾಕಿದ್ರೆ ಅವ್ರು ಕೂಡ ಬೇಕಾದ್ರೆ 3ನೇ ಪ್ಲೇಸ್ಗೆ ಬರ್ತಾರೆ. ಫಸ್ಟ್ ಪ್ಲೇಸ್ ಅಲ್ಲಿ, ಫಸ್ಟ್ ಸೆಕೆಂಡ್ ಅಲ್ಲಿ ಕಾಂಗ್ರೆಸ್ ಪುತ್ತಿಲ ಪರಿವಾರ ಫೈಟ್ ಅಲ್ಲಿ ಇರತ್ತೆ. 3rd ಪ್ಲೇಸ್ ಅಲ್ಲಿ, 4th ಪ್ಲೇಸ್ ಅಲ್ಲಿ SDPI ಮತ್ತೆ ಈ ಬಿಜೆಪಿ ಕಾಂಪಿಟೇಷನ್ ಅಲ್ಲಿ ಇರತ್ತೆ ಅನ್ನುವಂಥದ್ದಂತೂ ಪಕ್ಕ. ಯಾಕೆ ಅಂತ ನೀವು ಬರ್ದಿಟ್ಕೊಳ್ಳಿ. ಶ್ರೀನಿವಾಸ ಕಲ್ಯಾಣ ಅನ್ನುವಂಥದ್ದು ದೇವರ ಕೆಲಸ. ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿ 1 ದಿನ 2 ದಿನ ಇರುವಾಗ ನೀವು ಅವರನ್ನ ಪಕ್ಷದಿಂದ ಹೊರಗಡೆ ಹಾಕ್ತೀರಿ, ಅವ್ರಿಗೆ ಘಾಸಿಗೊಳಿಸ್ತೀರಿ ಅಂತ ಆದ್ರೆ ಇನ್ನೆಷ್ಟು ಹೊಟ್ಟೆ ಉರಿ ಇರ್ಬೇಡ ನಿಮ್ಗೆ. ಈ ರೀತಿಯಾದ ದ್ವೇಷ ರಾಜಕಾರಣ ಮಾಡುವಂತದ ನಿಮ್ಮ ಬಿಜೆಪಿ ಪಕ್ಷದ ಒಂದು ಸ್ಟ್ರಾಟರ್ಜಿ. ಬಿಜೆಪಿ ಪಕ್ಷದ ಸ್ಟ್ರಾಟರ್ಜಿ ಅದೇನೇನ್ರಿ? ಬರೀ ಅಧಿಕಾರಕ್ಕೋಸ್ಕರ ಅಷ್ಟೇ ನಿಮ್ಮ ಬಿಜೆಪಿ ಪಕ್ಷದ ನಾಯಕರ ಉದ್ದೇಶ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಸ್ಪೆಷಲಿ ಪುತ್ತೂರಲ್ಲಿ ಹಿಂದೂಗಳ ಪಕ್ಷ ಅಥವಾ ಹಿಂದೂಗಳ ಶ್ರೇಯೋಭಿವೃದ್ಧಿಗಾಗಿ ಏನಾದ್ರು ನೀವು ನಡ್ಕೊಳ್ಳೋದು, ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ನೆನೆಸ್ತಾ ಇದ್ರೆ ಪಕ್ಷದಲ್ಲಿರುವ ಎಲ್ಲಾ ಹಿಂದೂ ನಾಯಕರನ್ನ ಹೊರಗಡೆ ಹಾಕಿ ನೀವ್ ಯಾರನ್ನ ಇಟ್ಕೊಂಡಿದ್ದೀರಿ? ಅಧಿಕಾರ ದಾಹಿಗಳನ್ನ ಇಟ್ಕೊಂಡು ಒಬ್ಬ ಕಾರ್ಯಕರ್ತ ನಿಂತ್ಕೊಂಡ್ರು ಗೆದ್ದು ಬಿಡ್ತಾರೆ ಅಂತ ಹೇಳಿ ಮೊನ್ನೆ ಕಿಶೋರ್ ಬೊಟ್ಟೋಡಿ ಅಲ್ವಾ ಅವ್ರ ಹೆಸರು? ನಾನು ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಿ ಕಿಶೋರ್ ಸರ್, ನಿಮ್ ಫುಲ್ ಹೆಸರು ಗೊತ್ತಿಲ್ಲ, ಕಿಶೋರ್ ಇರ್ಬೇಕು. ನೀವ್ ಹೇಳ್ತೀರಿ ಒಬ್ಬ ಕಾರ್ಯಕರ್ತರ ನಿಂತ್ಕೊಂಡ್ರು ಗೆದ್ದು ಬಿಡ್ತಾರೆ ಅಂತ. ಆ ಕಾರ್ಯಕರ್ತ ನೀವೇನಾ? ಹೇಗೆ?
ನಿಮಗೆ ಎಲೆಕ್ಷನ್ ನಿಲ್ಬೇಕು ಅಂತ ಏನಾದ್ರು ಬಹಳ ಆಸೆ ಆಗಿರ್ಬೇಕು. ಅರುಣ್ ಕುಮಾರ್ ಪುತಿಲ್ ಅವರು ಪಕ್ಷದಲ್ಲಿ ಇದ್ರೆ ಹೆಂಗೂ ನನಗ್ ಟಿಕೆಟ್ ಸಿಗಲ್ಲ, ಹೇಗಾದ್ರೂ ಮಾಡಿ ಹೊರಗಾಕೋಣ ಅಂತ ಹೇಳಿ ಈ ಸ್ಟ್ರಾಟರ್ಜಿ ಅಂತ ಕಾಣುತ್ತೆ ನಿಮ್ಮದು. ಈ ಚೀಪ್ ಸ್ಟ್ರಾಟರ್ಜಿಯಿಂದ ಬಿಜೆಪಿಯಲ್ಲಿ ನೀವು ನಿಂತ್ಕೊಂಡ್ರು SDPI ಜೊತೆಗೆ ನೀವು ಪೈಪೋಟಿ ಮಾಡ್ಬೇಕು. ಥರ್ಡ್ ಪ್ಲೇಸ್ಗೆ, 4th ಪ್ಲೇಸ್ ಅಲ್ಲಿ SDPI ಇರುತ್ತೆ. ಅದ್ರ ಜೊತೆಗೆ ನೀವು ಪೈಪೋಟಿ ಮಾಡಿದ್ರೆ 3ನೇ ಪ್ಲೇಸಿಗೆ ಬರ್ತೀರಿ. ಫಸ್ಟ್ ಸೆಕೆಂಡ್ ಅಲ್ಲಿ ಕಾಂಗ್ರೆಸ್ ಮತ್ತೆ ಪುತ್ತಿಲ ಪರಿವಾರ ಸೆಣಸಾಟ ಮಾಡತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಬಿಜೆಪಿ ಪುತ್ತೂರಲ್ಲಿ ನೆಲ ಕಚ್ಚಿ ಹೋಗಿದೆ, ಮಣ್ಣು ತಿಂದು ಹೋಗಿದೆ ಆಲ್ರೆಡಿ. ಇನ್ನೆಷ್ಟು ಹಿಂದೂಗಳಿಗೆ ಮೋಸ ಮಾಡ್ತೀರಾ ನೀವು? ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರುವಾಗ್ಲೇನೆ ನನ್ನ ಮನೆ ಮೇಲೆ ಕಲ್ಲೊಡ್ದಿದ್ರಿ, ಹಿಂದೂಗಳ ಮನೆ ಮೇಲೆ, ಅದು ಒಂದು ಹೆಣ್ಣು ಮಗಳ ಮನೆ ಮೇಲೆ ಕಲ್ಲೊಡ್ದಿದ್ರಿ. ಅದು ರಾಮನ ಹೆಸರಲ್ಲಿ, ಹನುಮನ ಹೆಸರಲ್ಲಿ, ಸೀತಾ ಮಾತೆಯ ಹೆಸರಲ್ಲಿ ಸುಳ್ಳು ಹೇಳ್ಕೊಂಡು, ಸುಳ್ಳು ಪ್ರಚಾರ ಮಾಡ್ಕೊಂಡು. ಇದರಿಂದ ಏನಾಯ್ತು? ನಿಮ್ಮ ಪಕ್ಷ ಆಡಳಿತದಲ್ಲಿ ಇರುವಾಗ್ಲೇನೆ ಕಲ್ಲು ಬಿದ್ದದ್ದು. ಆಗ ನೀವೇನಾದ್ರೂ ಖಂಡಿಸಿದ್ರಾ? ನೀವು ಖಂಡಿಸ್ಲಿಲ್ಲ, ನನ್ನನ್ನೇ ಖಂಡಿಸಿದ್ರಿ. ಇನ್ಫ್ಯಾಕ್ಟ್ ನನ್ನನ್ನೇ ಖಂಡಿಸಿದ್ರಿ ನೀವು, ನಿಮ್ಮೆಲ್ಲ ನಾಯಕರು. ಯಾರು? ನಿಮ್ಮ ಭರತ್ ಶೆಟ್ಟಿ ಅವರು ಇರ್ಬೋದು, ವೇದವಾಸ್ ಕಾಮತ್ ಇರ್ಬೋದು, ಪುತ್ತೂರಿನಲ್ಲಿ ಮಾಜಿ ಶಾಸಕರು ಇರ್ಬೋದು, ಎಲ್ಲ ಖಂಡಿಸಿದ್ರಿ. ಅದರ ಫಲವೇ ಇವತ್ತು ಮಣ್ಣು ತಿಂದು ಹೋಗಿರೋದು. ಹಿಂದೂಗಳ ಮನೆ ಮೇಲೆ ಕಲ್ಲು ಬೀಳದಂಗೆ ನೋಡ್ಕೊಳ್ಬೇಕಾಗಿದ್ದ ಜವಾಬ್ದಾರಿ ನಿಮ್ಮದು. ಕಾಂಗ್ರೆಸ್ ಹಿಂದೂಗಳು, ಬಿಜೆಪಿ ಹಿಂದೂಗಳು, JDS ಹಿಂದೂಗಳು ಅಲ್ಲ, ಹಿಂದೂಗಳು ಅಂದ್ರೆ ಹಿಂದೂಗಳು ಅಷ್ಟೇ. ಅದು ಅರ್ಥ ಆಗದೆ ಇದ್ದಿದ್ದಕ್ಕೆ ಮಣ್ಣು ತಿಂದೋಗಿರೋದು. ಇನ್ನು ಸೆಣಸಾಡಿ ನೀವು 3-4ನೇ ಪ್ಲೇಸ್ ಅಲ್ಲಿ ಬರ್ದಿಟ್ಕೊಳ್ಳಿ. ಇದು ಪುತ್ತೂರು ಮಹಾಲಿಂಗೇಶ್ವರ ದೇವರ ಮಣ್ಣು. ಇಲ್ಲಿ ನೀವು ಯಾರಿಗಾದ್ರೂ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರೆ ಡೆಫಿನೆಟ್ ಆಗಿ ಮೇಲೆ ಬರೋ ಚಾನ್ಸೇ ಇಲ್ಲ. ಬರ್ದಿಟ್ಕೊಬಿಡ್ಬೇಕು ನೀವು ಮಾಡಿರೋ ಅನ್ಯಾಯಕ್ಕೆ. ಅದೇ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನುವಂತಹ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದೀರಿ. ಇನ್ನೆಷ್ಟು ನೀರು ಕುಡಿಸ್ತಾನೋ ಗೊತ್ತಿಲ್ಲ ಆ ಭಗವಂತ ನಿಮಗೆ. ಈ ಪುತ್ತಿಲ ಪರಿವಾರನ್ ವಾಪಸ್ ಎಬ್ಸಾಕೊಂಡ್ರಿ ನೀವು. ನಾನ್ ಅನ್ಕೊಂಡೆ ಎಲ್ಲೋ ಪಾಪ ಲಾಸ್ಟ್ ಟೈಮ್ ಬಹಳ ಅನ್ಯಾಯ ಮಾಡಿದ್ರು ನನಗೆ, ನಾನ್ ತುಂಬಾ ನೊಂದ್ಕೊಂಡಿದ್ದಕ್ಕೆ ಭಗವಂತ ನನ್ಗೆ ಆಶೀರ್ವಾದ ಮಾಡಿ ಈ ಬಿಜೆಪಿಯನ್ನ 3ನೇ ಪ್ಲೇಸ್ ಕಳ್ಸಿದೆ ಅಂತ ಹೇಳಿ. ಆದ್ರೆ ವಾಪಸ್ ನೀವು ಇನ್ನೊಬ್ಬ ಹಿಂದೂ ನಾಯಕನಿಗೆ ಮೋಸ ಮಾಡಿ, ಆ ಹಿಂದೂ ನಾಯಕ ಒಂದು ಕಾರ್ಯಕ್ರಮ ಮಾಡಕ್ ಹೋದ್ರೆ ಬ್ಯಾನರ್ಗಳನ್ನ ಅರ್ಧಾಕಿದ್ರೆ ಖಂಡಿಸದೇ ಇರೋಂಗೆ, ನೀವ್ ಅರ್ಧಾಕಿದ್ರಿ ಅಂತ ನಾನು ಹೇಳಲ್ಲ, ಅರ್ಧಾಕ್ದವ್ರನ್ನ ಖಂಡಿಸದೇ ಇರೋಂಗೆ ಆ ಕಾರ್ಯಕ್ರಮ ಇನ್ನೇನ್ ನಡಿಬೇಕು 2 ದಿನದಲ್ಲಿ ಅನ್ನುವಾಗ ಆ ಪುತ್ತಿಲ ಪರಿವಾರಕ್ಕೆ ಸೇರಿರುವಂತಹ ಎಲ್ಲರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದು, ಹೊಸಬರನ್ನ ಸೇರಿಸ್ಕೊಂಡಿರುವಂತದ್ದು, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಹಿಂದೂ ವಿರೋಧಿ ಬಿಜೆಪಿ ಈ ಪುತ್ತೂರಿನಲ್ಲಿ ಅಂತ ಹೇಳಿ ಬಹಳ ಆಶ್ಚರ್ಯ ಅನಿಸ್ತು ಸ್ನೇಹಿತರೆ. ಹೌದು ಅನ್ಸಿದ್ರೆ ಹೆಚ್ಚು ನಮ್ಮೆಲ್ಲ ಹಿಂದೂಗಳಿಗೆ ಶೇರ್ ಮಾಡಿ. ನೀವು ನಮ್ಮೆಲ್ಲ ಹಿಂದೂಗಳು ಎಚ್ಚೆತ್ಕೊಳ್ಬೇಕು. ಇಂತಹ ಒಂದು ಅಧಿಕಾರದಾಹಿ ಬಿಜೆಪಿ ಪುತ್ತೂರಲ್ಲಿ ಇರ್ಲೇಬಾರ್ದು, ನಿರ್ನಾಮ ಆಗೋಗ್ಬೇಕದು. ನೆಲ ಕಚ್ಚಿ ಹೋಗಿದೆ, ಇನ್ ಸಂಪೂರ್ಣವಾಗಿ ಅಡ್ರೆಸ್ ಗಿಲ್ದಂಗ್ ಆಗ್ಬೇಕು ಅಂತ ಆದ್ರೆ ಹೆಚ್ಚು ಹಿಂದೂಗಳಿಗೆ ಶೇರ್ ಮಾಡಿ. 29-30ಕ್ಕೆ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾನು ಕರೆ ಕೊಡ್ತೇನೆ, ಹೆಚ್ಚು ಹೋಗಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಮ್ಮ ದೇವಸ್ಥಾನದ ಗದ್ದೆಯಲ್ಲಿ ಪುತ್ತೂರಿನಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. And don't forget to subscribe my YouTube channel, Shailaja Amarnath. Jai Hind. Thank you, friends.